ಎಲ್ಲರಿಗೂ ನಮಸ್ಕಾರ. ಇವತ್ತು ಗುರುಪೂರ್ಣಿಮೆ. ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ಗುರುಪೂರ್ಣಿಮೆ ಎಂಬುವುದು ನಮ್ಮ ಹಿಂದೂ ಧರ್ಮದಲ್ಲಿ ಪವಿತ್ರವಾದ ಒಂದು ಹಬ್ಬವಾಗಿದೆ. ಇದು ವಿಶೇಷವಾಗಿ ಗುರುಗಳಿಗೆ ಗೌರವ ಸಲ್ಲಿಸುವ ದಿನವಾಗಿದೆ. ಈ ಗುರುಪೂರ್ಣಿಮೆಯು ಆಷಾಢ ಮಾಸದ ಹುಣ್ಣಿಮೆಯ ದಿನದಂದು ಬರುತ್ತದೆ. ಈ ದಿನ ಮಹರ್ಷಿ ವ್ಯಾಸರು ಜನಿಸಿದ ದಿನವೆಂದು ಕೂಡ ಕರೆಯಲಾಗುತ್ತದೆ. ಆದ್ದರಿಂದ ಇದನ್ನು ವ್ಯಾಸ ಪೂರ್ಣಿಮೆ ಎಂದು ಕೂಡ ಕರೆಯುತ್ತಾರೆ. ವಿಶೇಷವಾಗಿ ಇದನ್ನು ವಿದ್ಯಾರ್ಥಿಗಳು, ಶಿಷ್ಯರು ತಮ್ಮ ಗುರುಗಳಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಶಾಲಾ ಕಾಲೇಜಿನಲ್ಲಿಯೂ ಕೂಡ ಇದನ್ನು ಆಚರಿಸಲಾಗುತ್ತದೆ. ನಮಗೆ ವಿದ್ಯಾ ಬುದ್ಧಿಯನ್ನು ನೀಡಿದ ಆ ಮಹಾಗುರುವಿಗೆ ಇವತ್ತು ನಾವು ಕಿರು ಕಾಣಿಕೆಯನ್ನು ಪೂಜೆಯ ರೂಪದಲ್ಲಿ ಸಲ್ಲಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುವ ದಿನವಾಗಿದೆ. ಯಾವುದೇ ಒಂದು ವಿದ್ಯೆಗಾಗಲಿ ಗುರುವಿಲ್ಲದ ವಿದ್ಯೆಯೇ ಇಲ್ಲ. ಯಾವುದೇ ನಾವು ವಿದ್ಯೆಯನ್ನು ಕಲಿಯಬೇಕಾದರೆ ಅಲ್ಲಿ ಗುರುವಿನ ಪಾತ್ರ ಬಹಳ ಮುಖ್ಯವಾಗಿ ಇರುತ್ತದೆ. ನಮ್ಮ ಜೀವನದಲ್ಲಿ ಗುರುವಿನ ಪಾತ್ರ ಎಷ್ಟು ಮಹತ್ವಪೂರ್ಣವಾಗಿದೆ ಎಂದು ಒಮ್ಮೆ ಇದನ್ನು ಕೇಳಿ. ಗುರು ಎಂಬ ಪದವು ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಮಹತ್ವ ಹೊಂದಿರುವ ಪದವಾಗಿದೆ. ಗು ಎಂದರೆ ಅಜ್ಞಾನ ಮತ್ತು ರು ಎಂದರೆ ಅದನ್ನು ದೂರ ಮಾಡುವವನು. ಆದ್ದರಿಂದ ಗುರು ಎಂದರೆ ನಮ್ಮ ಅಜ್ಞಾನವನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ನೀಡುವವನು. ವಿದ್ಯೆ ಎಂಬ ಗಂಗೆಯನ್ನು ನಾವು ಸೇರಿಕೊಳ್ಳಬೇಕಾದರೆ ಅದಕ್ಕೆ ದಾರಿ ತೋರುವವರೇ ಗುರುಗಳು. ನಮ್ಮ ಜೀವನದಲ್ಲಿ ಗುರುಗಳ ಪಾತ್ರ ಅತ್ಯಂತ ಪ್ರಮುಖವಾಗಿ ಇರುತ್ತದೆ. ಗುರುಗಳಿಂದಲೇ ನಾವು ಜೀವನದ ನೀತಿಯನ್ನು, ಜ್ಞಾನದ ಮಾರ್ಗವನ್ನು ಕಲಿಯುತ್ತೇವೆ. ಅವರು ನಮ್ಮೊಳಗಿನ ಸಾಮರ್ಥ್ಯವನ್ನು ಗುರುತಿಸಿ ನಮ್ಮನ್ನು ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಾರೆ. ಹಿಂದಿನ ಕಾಲದಲ್ಲಿ ಶಿಷ್ಯರು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿ ಅವರು ಗುರು ಸೇವೆಯ ಮೂಲಕ ಜ್ಞಾನವನ್ನು ಪಡೆಯುತ್ತಿದ್ದರು. ಇಂದಿಗೂ ಸಹ ಗುರು ಶಿಷ್ಯ ಸಂಬಂಧವು ಶ್ರದ್ಧಾ ಮತ್ತು ಭಕ್ತಿಯಿಂದ ಕೂಡಿದೆ. ಗುರುಪೂರ್ಣಿಮೆಯ ದಿನದಂದು ನಾವು ನಮ್ಮ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವುದು, ಅವರ ಆಶೀರ್ವಾದವನ್ನು ಪಡೆದು ಜೀವನದಲ್ಲಿ ಉತ್ತಮ ಸಾಧನೆಯ ಮಾಡುವ ಸಂಕಲ್ಪವನ್ನು ಮಾಡುವುದು ಅಗತ್ಯವಾಗಿದೆ. ಗುರುವಿಲ್ಲದ ವಿದ್ಯೆ ಆಕಾಶವಿಲ್ಲದ ಭೂಮಿಯಂಥದ್ದು. ಅವರು ನಮ್ಮ ದಾರಿದೀಪ, ನಮ್ಮ ನೈತಿಕ ಶಕ್ತಿ. ಅವರು ತೋರಿಸುವ ದಾರಿಯಲ್ಲಿ ನಡೆಯುವವನೇ ನಿಜವಾದ ಶಿಷ್ಯ. ಅಂಥ ಗುರುಗಳಿಗೆ ನಮಸ್ಕಾರ ಸಲ್ಲಿಸಿ ಅವರ ಮಾರ್ಗದರ್ಶನವನ್ನು ಜೀವನ ಪೂರ್ತಿ ನೆನೆದುಕೊಂಡು ನಾವು ಬದುಕಬೇಕು. ಶಾಲೆಯ ಗುರುಗಳು, ಕಾಲೇಜಿನ ಪ್ರಾಧ್ಯಾಪಕರು ಹೀಗೆ ಜೀವನದ ವಿವಿಧ ಹಂತಗಳಲ್ಲಿ ನಮ್ಮನ್ನು ಮಾರ್ಗದರ್ಶನ ಮಾಡಿ ನಮ್ಮನ್ನು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ನಮಗೆ ಗೌರವಿಸುವ ಒಂದು ಜೀವನವನ್ನು ನೀಡಿದ ಪ್ರತಿಯೊಂದು ಗುರುವಿಗೂ ನಾವು ನಮಸ್ಕಾರವನ್ನು ಮಾಡಿ ಪೂಜೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುವ ದಿನವಾಗಿದೆ. ಭಕ್ತಿಯಿಂದ ಈ ಶ್ಲೋಕವನ್ನು ಪಠಣ ಮಾಡಿ ಗುರುವಿನ ಪೂಜೆಯನ್ನು ಮಾಡಬೇಕು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವನ್ನು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರನ ರೂಪವಾಗಿ ಗುರುತಿಸಲಾಗುತ್ತದೆ. ಆತನು ಪರಬ್ರಹ್ಮನ ಸಾಕ್ಷಾತ್ ಮೂರ್ತಿಯಾಗಿ ನಮಗೆ ಮಾರ್ಗದರ್ಶನವನ್ನು ಮಾಡುತ್ತಾನೆ. ಆದ್ದರಿಂದ ಗುರುವಿಗೆ ನಮಸ್ಕಾರ ಮಾಡುವುದು ದೇವರಿಗೆ ನಮಸ್ಕಾರ ಮಾಡಿದಂತೆಯೇ ಆಗುತ್ತದೆ. ಶಿಷ್ಯನು ಗುರುಗಳಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಜ್ಞಾನವರ್ಧನೆಗಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಈ ದಿನ ಗುರುವಿನ ಪಾದ ಪೂಜೆಯನ್ನು ಮಾಡಿ ಗುರುವಿನ ಸಂಪೂರ್ಣ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಈ ಗುರುಪೂರ್ಣಿಮೆಯಂದು ನಮಗೆ ವಿದ್ಯೆಯನ್ನು ಕಲಿಸಿದ ಎಲ್ಲ ಗುರುವಿಗೆ ನಾವು ಪೂಜೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಹಾಗಾಗಿ ಪ್ರತಿಯೊಂದು ವಿದ್ಯೆಯಲ್ಲಿ ಗುರುವಿನ ಪಾತ್ರ ಅತ್ಯಂತ ಪ್ರಮುಖವಾಗಿ ಇರುತ್ತದೆ. ನಮ್ಮೆಲ್ಲರಿಗೂ ವಿದ್ಯಾ ಬುದ್ಧಿಯನ್ನು ಕಲಿಸಿದ ಆ ಮಹಾ ಗುರುವಿಗೆ ಮತ್ತೊಮ್ಮೆ ಗುರುಪೂರ್ಣಿಮೆಯ ಶುಭಾಶಯಗಳು. ಅವರ ಪಾದ ಪೂಜೆಯನ್ನು ಮಾಡಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು
ಪಡೆದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.